ದಿನದಿಂದ ದಿನಕ್ಕೆ ಬೇಸಿಗೆ ಬಿಸಿಲಿನ ತಾಪಮಾನ ಹೆಚ್ಚಾಗ್ತಾ ಇದೆ ಅಂತ ಹೇಳ್ಬೋದು. ಈ ಒಂದು ಬೇಸಿಗೆ ಬಿಸಿಲು ಮತ್ತೆ ಮಳೆ ಕಡಿಮೆ ಬಂದಿರುವುದರಿಂದ ಈ ವರ್ಷ ಪೂರೈಕೆ ಕಡಿಮೆ ಇರುವುದರಿಂದ ಮಾರುಕಟ್ಟೆಗೆ ಬರುವ ಹೂಗಳಿಗೆ ಫುಲ್ ಡಿಮ್ಯಾಂಡ್ ಶುರುವಾಗಿದೆ ಅಂತಲೂ ಹೇಳ್ಬೋದು. ಮತ್ತೊಂದು ಕಡೆ ಯುಗಾದಿ ಹಬ್ಬ ಒಂದು ಕೆಲವೇ ದಿನಗಳು ಮಾತ್ರ ಬಾಕಿ ಇದೆ. ಇನ್ನೊಂದು ಕಡೆ ಹೇಳೋದಾದ್ರೆ ದೇಶದಲ್ಲಿ ಲೋಕಸಭಾ ಚುನಾವಣೆಗೆ ಕೌಂಟೌನ್ ಶುರುವಾಗಿದೆ. ಈಗಾಗಲೇ ರಾಜ್ಯದಲ್ಲಿ ಇರುವ ಅಭ್ಯರ್ಥಿಗಳು ನಾಮಪತ್ರ ಸಲ್ಲಿಕೆ ಮಾಡಿ ಪ್ರಚಾರಕ್ಕೆಲ್ಲ ಸಿದ್ಧತೆ ಮಾಡ್ಕೊಳ್ತಾ ಇದ್ದಾರೆ. ಈ ಎಲ್ಲ ಹಿನ್ನೆಲೆ ಮಾರ್ಕೆಟಿಗೆ ಬರುವ ಒಂದು ಹೂಗಳಿಗೆ ಫುಲ್ ಡಿಮ್ಯಾಂಡ್ ಬಂದಿದೆ ಅಂತಲೂ ಹೇಳ್ಬೋದು. ನಾನು ಮುಖ್ಯವಾಗಿ ಮಾರ್ಕೆಟ್ನಲ್ಲೇ ಇರುವೆ, ನಿಮ್ಮ ದೃಶ್ಯದಲ್ಲಿ ಗಮನಿಸ್ತಾ ಇರ್ಬೋದು. ಎಲ್ಲ ಥರದ ಹೂಗಳಿಗೆ ಮಾರ್ಕೆಟ್ನಲ್ಲಿ ಫುಲ್ ಡಿಮ್ಯಾಂಡ್ ಬಂದಿದೆ ಅಂತಲೂ ಹೇಳ್ಬೋದು. ಅದರಲ್ಲೂ ಹಾರಗಳಿಗಂತೂ ಸಿಕ್ಕಾಪಟ್ಟೆ ಡಿಮ್ಯಾಂಡ್ ಇದೆ ಅಂತಲೂ ಹೇಳ್ಬೋದು. ಹತ್ತಿರದಲ್ಲೇ ಯುಗಾದಿ ಹಬ್ಬ ಇದೆ. ಇನ್ನೇನು ಬಿಸಿಲಿಗೆ ಪೂರೈಕೆ ಕಡಿಮೆ ಆಗಿರುವುದರಿಂದ ಹೂಗಳು ಕಡಿಮೆ ಬರೋದ್ರಿಂದ ಬೆಲೆ ಹೆಚ್ಚಳ ಆಗಿದೆ. ಮತ್ತೊಂದು ಕಡೆ ಒಂದು ಕಡೆ ಚುನಾವಣೆ ಇರುವ ಹಿನ್ನೆಲೆ ಸ್ವಲ್ಪ ಹೂಗಳಿಗೆ ಡಿಮ್ಯಾಂಡ್ ಬಂದಿದೆ ಅಂತಲೂ ಹೇಳ್ಬೋದು. ಈ ಎಲ್ಲ ಹಿನ್ನೆಲೆ ಫುಲ್ಲು ರೇಟು ಕಳೆದ ತಿಂಗಳಿಗಿಂತ ಈ ತಿಂಗಳು ಹೆಚ್ಚಾಗಿದೆ ಅಂತಲೂ ಹೇಳ್ಬೋದು. ಇನ್ನು ವ್ಯಾಪಾರಸ್ಥರನ್ನ ಮಾತಾಡಿಸ್ತಾ ಹೋಗ್ತೀನಿ, ಗ್ರಾಹಕರನ್ನ ಮಾತಾಡಿಸ್ತಾ ಹೋಗ್ತೀನಿ, ಅವ್ರು ಏನು ಹೇಳ್ತಾರೆ ಕೇಳ್ಕೊಂಬರೋಣ. ಹಾಗೆ ಈ ಒಂದು ಕನಕಾಂಬರ ಆಗಿರ್ಬೋದು, ಮಲ್ಲಿಗೆ ಆಗಿರ್ಬೋದು, ಗುಲಾಬಿ ಆಗಿರ್ಬೋದು, ಸೇವಂತಿ ಆಗಿರ್ಬೋದು, ಈ ಒಂದು ಹಾರಗಳಿಗೆ ಮತ್ತು ಹೂಗಳಿಗೆ ಫುಲ್ ಡಿಮ್ಯಾಂಡ್ ಬಂದಿದೆ ಅಂತಲೂ ಹೇಳ್ಬೋದು. ಮುಖ್ಯವಾಗಿ ಚೆಂಡು ಹೂವಿಗೂ ಸಹ ಡಿಮ್ಯಾಂಡ್ ಬಂದಿದೆ ಅಂತಲೂ ಹೇಳ್ಬೋದು. ನಾನು ವ್ಯಾಪಾರಸ್ಥರನ್ನ ಮಾತಾಡಿಸ್ತಾ ಹೋಗ್ತೀನಿ, ಅವ್ರು ಏನು ಹೇಳ್ತಾರೆ ಕೇಳೋಣ. ಹಾಯ್ ಮೇಡಮ್, ನಮಸ್ತೆ. ಮೇಡಮ್, ನಿಮ್ಮ ಹೆಸರು? ಮಂಜುಳಾ ಅಂತ. ಮೇಡಮ್, ಈ ವರ್ಷ ಯಾವ ರೀತಿ ವ್ಯಾಪಾರ ಆಗ್ತಾ ಇದೆ? ಹೂವು ಯಾವ ಮಾರ್ಕೆಟ್ಗೆ ಯಾವ ರೀತಿ ಬರ್ತಾ ಇದೆ? ರೇಟ್ ಎಲ್ಲ ಎಷ್ಟಿದೆ ಅಂತ? ರೇಟ್ ಹೂವೆಲ್ಲ ಬೆಲೆ ಇದೆ ಅಮ್ಮ. ಶಾವಂತಿಗೆ ಹೂವು, ಮಲ್ಲಿಗೆ ಹೂವೆಲ್ಲ ಬೆಲೆ ಇದೆ. ಬೇಸಿಗೆಗೆ ಏನು ಹೂವು ಬರಲ್ಲ. ವ್ಯಾಪಾರ ಅಂದರೆ ಮಾಮೂಲಿ ಏನು ವ್ಯಾಪಾರ ಆಗುತ್ತೋ ಅದಾಗುತ್ತೆ ಅಷ್ಟೇ. ಆದರೆ ಹೂವು ಎಲ್ಲ ಬರಲ್ಲಮ್ಮ. ಹೂವು ಸೀಸನ್ ಮುಗೀತು. ಮಳೆ ಇಲ್ವಲ್ಲಮ್ಮ. ಮಳೆ ಇದ್ದರೆ ಹೂವು, ಬಿಸಿಲಿದ್ರೆ ಹೂವು ಎಲ್ಲ ಚೆನ್ನಾಗಿ ಬರಲ್ಲ. ಅದಕ್ಕೆ 10 ರೂಪಾಯಿ ಇರೋ ಹೂವು 50 ರೂಪಾಯಿ. ಹೂವು ಎಲ್ಲ ಬೆಲೆ ಇದೆ. ಓಕೆ, ಯಾವ ರೀತಿ ಎಷ್ಟೆಷ್ಟು ರೇಟ್ ಇದೆ ಅಂತ? ಮಲ್ಲಿಗೆ ಹೂವು 30 ರೂಪಾಯಿ ಮೊಳ, ಶಾವಂತಿಗೆನೂ 30 ರೂಪಾಯಿ ಮೊಳ. ಮಿಕ್ಕಿದ ಹಾರ ಎಲ್ಲ ನೋಡಿ, ಇದೆಲ್ಲ 200, 400. ಒಂದೊಂದು ಹೂವು ಒಂದೊಂದು ಥರ ಬೆಲೆ. ಕೆಜಿ ಮಲ್ಲಿಗೆ, ಗುಲಾಬಿ ಮತ್ತು ಕನಕಾಂಬರ ಅವೆಲ್ಲ ಎಷ್ಟಿದೆ? ಕನಕಾಂಬರ 600, 600, ಮಲ್ಲಿಗೆ 500. ಮಿಕ್ಕಿದ ಹೂವೆಲ್ಲ 200, 250 ರೂಪಾಯಿ. ಮುಂಚೆ ಎಲ್ಲ 100 ರೂಪಾಯಿ ಇತ್ತು, ಇವಾಗೆಲ್ಲ 100 ರೂಪಾಯಿ ಎಕ್ಸ್ಟ್ರಾ. ಹಾರಾಗೆಲ್ಲ ಫುಲ್ಲು ಡಿಮ್ಯಾಂಡ್. ಡಿಮ್ಯಾಂಡ್ ಅಮ್ಮ. ಇದಕ್ಕೆಲ್ಲ ಕಾರಣ ಏನು? ಎಲೆಕ್ಷನ್ ಇರೋದ್ರಿಂದ, ಯುಗಾದಿ ಹಬ್ಬ ಇರೋದ್ರಿಂದ ಅಂತ ಏನಿಲ್ಲ. ಎಲೆಕ್ಷನ್ಗೇನು ಅಷ್ಟೊಂದು ಜನ ಏನು ಇದು ಮಾಡಲ್ಲ. ಹಬ್ಬ ಇರುತ್ತೆ, ಮತ್ತು ದೇವ್ರಿಗೆ ಅದು ಇದು ಪೂಜೆಗೆಲ್ಲ ಬರ್ತಾ ಇರ್ತಾನಮ್ಮ. ಎಲೆಕ್ಷನ್ಗಂತ ಅಂಥದ್ದೇನಿಲ್ಲ. ಆದರೆ ಬರ್ತಾರೆ ಅವರು. ಆದರೆ ಅದನ್ನು ಈ ಥರ ಚಿಕ್ಕಾರ ಅದು ಇದು ತೊಗೊಂಡೋಗ್ತಾರೆ. ಒಟ್ಟಿನಲ್ಲಿ ಎಲ್ಲ ಸೇರಿ ರೇಟ್ ಜಾಸ್ತಿ. ಎಲ್ಲದಕ್ಕೂ ವ್ಯಾಪಾರ ಆಗುತ್ತೆ. ಎಲ್ಲದಕ್ಕೂ ಬರ್ತಾರೆ. ಇಲ್ಲಿ ಸಾವಿಗೂ ಬರ್ತಾರೆ, ದೇವ್ರಿಗೂ ಬರ್ತಾರೆ, ಎಲ್ಲದಕ್ಕೂ ಬರ್ತಾರೆ. ಇಂಥದಕ್ಕೆ ಅಂತ ಏನು ವ್ಯಾಪಾರ ಇಲ್ಲ. ಮಲ್ಲೇಶ್ವರಂಗೆ ಎಲ್ಲದಕ್ಕೂ ವ್ಯಾಪಾರ ಆಗುತ್ತೆ. ಚೆನ್ನಾಗಾಗುತ್ತೆ. ರೇಟು ಸಹ ಜಾಸ್ತಿ ಐತೆ. ಮತ್ತು ಹಾಗೆ ಈಗ ಬರೋ ಕಸ್ಟಮರ್ಸ್ ಏನು ಹೇಳ್ತಾರೆ? ಅದೇ ಹೂವು ಬೆಲೆ ಇದೆಯಲ್ಲಮ್ಮ ಅಂದರೆ ಅವರೇ ಅರ್ಥ ಮಾಡ್ಕೊಂಡು, ಬೇಸಿಗೆಗಾಲ ಅಲ್ವಾ, ಹೂವು ಚೆನ್ನಾಗಿ ಬರಲ್ಲ ಅಲ್ವಮ್ಮ ಅಂತ ಅವರೇ ಒಂದು 5-10 ರೂಪಾಯಿ ಹೆಚ್ಚು ಕಮ್ಮಿ ಕೇಳಿ ತೊಗೊಂಡೋಗ್ತಾರೆ. ಅಲ್ಲ, ಈಗ ಹೋಗ್ಲಿಲ್ಲ ಅಂದರೆ ಲಾಸ್ ಆಗುತ್ತೆ. ಅವಾಗ ನೀವು ಏನು ಮಾಡ್ತೀವಿ? ಲಾಸ್ ಆಗುತ್ತೆ ಅಂದರೆ ಇಲ್ಲಿ 3 ದೇವಸ್ಥಾನ ಇದೆ, 3 ದೇವಸ್ಥಾನಕ್ಕೆ ಕೊಡ್ತೀವಿ. ಏನು ಮಾಡೋಕ್ಕಾಗುತ್ತೆ? ಒಂದಿನ ದೇವ್ರು ಕೊಡ್ತಾನೆ, ಒಂದಿನ ಕಿತ್ಕೊತಾನೆ. ಅದಕ್ಕೆ ವ್ಯಾಪಾರ ಆಗಿಲ್ಲ. ದೇವಸ್ಥಾನ ಇದೆ, ದೇವಸ್ಥಾನಕ್ಕೆ ಕೊಡ್ತೀವಿ. ಥ್ಯಾಂಕ್ ಯು ಅಮ್ಮ. ಕೇಳಿದ್ರಲ್ಲ, ಒಂದು ವ್ಯಾಪಾರಸ್ಥರ ಮಾತುಗಳಾಗಿದೆ. ಒಟ್ಟಿನಲ್ಲಿ ಹಬ್ಬ ಇರುವುದರಿಂದ, ಹೂವಿನ ಪೂರೈಕೆ ಕಡಿಮೆ ಇರುವುದರಿಂದ, ಹಾಗೆ ಚುನಾವಣೆ ಇರುವುದರಿಂದ ಒಟ್ಟಿನಲ್ಲಿ ಎಲ್ಲ ರೀತಿ ಹಿನ್ನೆಲೆ ಕಳೆದ ತಿಂಗಳಿಗಿಂತ ಈ ತಿಂಗಳು, ಈ ವರ್ಷ ವ್ಯಾಪಾರ ಹೆಚ್ಚಾಗ್ತಾ ಇದೆ. ಹಾಗೆ ಫುಲ್ಲು ಹೂಗಳಿಗೆ ಮಾರ್ಕೆಟಲ್ಲಿ ಡಿಮ್ಯಾಂಡ್ ಬಂದಿದೆ ಅಂತಲೂ ಸಹ ಹೇಳ್ಬೋದು. ಒಟ್ಟಿನಲ್ಲಿ ಒಂದು ಹೂಗಳಿಗೆ ಫುಲ್ಲು ಡಿಮ್ಯಾಂಡ್ ಬಂದಿದೆ ಅಂತ ಹೇಳಿ ಇಲ್ಲಿನ ಕಸ್ಟಮರ್ಸ್ನೇ ಮಾತಾಡಿಸ್ತಾ ಹೋಗ್ತೀನಿ. ಅವ್ರು ಏನು ಹೇಳ್ತಾರೆ ಕೇಳೋಣ. ಹಾಯ್ ಸರ್, ನಮಸ್ತೆ. ಸರ್, ಈ ವರ್ಷ ಹೂವಿನ ರೇಟು ಜಾಸ್ತಿ ಆಗಿಬಿಟ್ಟಿದೆ. ಫುಲ್ ಕೇಳೋಕ್ಕೆ ಆಗಲ್ಲ. ಕೆಜಿ 500, 600, 100, 200 ಅಂತೆಲ್ಲ ಹೇಳ್ತಾರೆ ಇದ್ದಾರೆ. ಇದನ್ನು ನೋಡಿದರೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಇನ್ನು ರೇಟ್ ಜಾಸ್ತಿ ಆಗಿದೆ. ರೇಟ್ ಜಾಸ್ತಿ ಆದರೆ ಕೊಂಡ್ಕೊಳ್ಳೇಬೇಕಾಗುತ್ತೆ. ಆಮೇಲೆ ತುಂಬ ಕಷ್ಟನೂ ಆಗುತ್ತೆ. ಈಗ ಅವ್ರಿಗೂ ಏನು ಕಡಿಮೆ ಸಿಗಲ್ಲ, ನಮಗೂ ಕಡಿಮೆ ಕೊಡೋರು ಕೊಡೋಕ್ಕಾಗಲ್ಲ. ಪರಿಸ್ಥಿತಿ ತುಂಬ ಹದಗೆಟ್ಟಿದೆ. ಇವಾಗ ಟೋಟಲ್ ಹದಗೆಟ್ಟಿದೆ. ಮುಂದಿನ ಜೀವನ ತುಂಬ ಕಷ್ಟನೂ ಆಗುತ್ತೆ. ತುಂಬ ಅನುಭವಿಸ್ಬೇಕಾಗಿ ಬರ್ತದೆ ಪರಿಸ್ಥಿತಿ. ಈ ಮಳೆಗಳು ಅವೆಲ್ಲ ನೋಡಿದ್ರೆ, ಈ ರಾಜಕಾರಣಿಗಳು ಮಾಡ್ತಾ ಇರೋದು ನೋಡಿದ್ರೆ, ಅವ್ರವರಲ್ಲೇ ಕಿತ್ತಾಡ್ಕೊಂಡು ಅವ್ರವ್ರು ಸೇಫ್ ಮಾಡ್ಕೊತಾ ಇದ್ದಾರೆ. ಕೂಲಿ ಮಾಡೋರಿಗೇನು ಅನುಕೂಲತೆ ಇಲ್ಲ. ರಾಜಕಾರಣಿಗಳು ಅವ್ರಿಗೆ ಏನು ಅನುಕೂಲ ಬೇಕು, ನನಗೆ ಆ ಮಂತ್ರಿ ಬೇಕು, ಈ ಮಂತ್ರಿ ಬೇಕು, ಅವ್ರು ದುಡ್ಡು ಮಾಡಬೇಕು, ಕಾಲ ಕಳೀತಾ ಇದ್ದಾರೆ. ಜನಗಳ ಬಗ್ಗೆ ಗಮನ ಏನೂ ಕೊಡ್ತಾರೆ, ಬರೀ ಆಶ್ವಾಸನೆ ಕೊಡ್ತಾರೆ ಅಷ್ಟೇ. ಅಷ್ಟು ಬಿಟ್ಟರೆ ಬೇರೆ ಏನಿಲ್ಲ. ಈಗ ಟೋಟಲಾಗಿ ಪ್ರಪಂಚದಲ್ಲಿ ಮೋಸ ನಡೀತಾ ಇದೆ. ಮೋಸ ತುಂಬ್ಕೊಂಡ್ಬಿಟ್ಟಿದೆ. ತುಂಬ ಕಷ್ಟ ಮುಂದೆ. ಮಕ್ಕಳು ಫ್ಯೂಚರ್ಗಳು ಇಲ್ಲ ಮುಂದೆ. ನಾವು ಇಷ್ಟು ವರ್ಷ ಜೀವನ ಮಾಡಿದ್ವಿ, ಇನ್ನು ಮುಂದೆ ಆಗೋದಿಲ್ಲ. ತುಂಬ ಕಷ್ಟ ಇದೆ. ತುಂಬ ಮಳೆಗಳಿಲ್ಲ. ಎಲ್ಲ ದುಡ್ಡನ್ನ ಮರೆ ಹೋಗಿದ್ದಾರೆ. ದುಡ್ಡು ತಗೊಳ್ಳೋದಕ್ಕೆ ಹೂವನು ರೇಟ್
ಸಿಕ್ಕಾಪಟ್ಟೆ ರೇಟ್ ಆಗಿದೆ, ಹೂವುಗಳು ತೊಗೊಳಕ್ಕೆ ಆಗಲ್ಲ ಆ ರೇಟ್ ಆಗಿದೆ. ಇದೆಂತಲ್ಲ ಟೋಟಲಾಗಿ ಎಲ್ಲ ಬೆಲೆ ಜಾಸ್ತಿ ಆಗಿದೆ. ಊದ್ ಲೆಕ್ಕ ಹಾಕೊಳ್ಳೋದಕ್ಕಿಂತ ಇನ್ನು ಬೇರೆ ಬೇರೆ ಮಾಮೂಲಿ ಮನೆಗೆ ಬೇಕಾದಂಥ ಪದಾರ್ಥಗಳೆಲ್ಲ ಜಾಸ್ತಿ ಆಗ್ಬಿಟ್ಟಿದೆ. ತುಂಬ ಕಷ್ಟ, ಏನಂತ ಗೊತ್ತಿಲ್ಲ. ಇರೋದ್ರಲ್ಲಿ ಜೀವನ ಮಾಡ್ತಾನೆ ಇರಬೇಕು. 1000 ರೂಪಾಯಿ ಆದರೂ ತೊಗೊಳ್ಳೇಬೇಕು. ಉಪವಾಸ ಅಂತೂ ಇರೋಕ್ಕಾಗಲ್ಲ, ದೇವ್ರು ಮಾಡ್ತಾ ಇರೋಕ್ಕಾಗೋದಿಲ್ಲ, ಮಾಡಲೇಬೇಕು. ಮಂಜುನಾಥ್ ಅಂತೇಳಿ. ಕೇಳಿದ್ರಲ್ಲ, ವ್ಯಾಪಾರಸ್ಥರು ಮತ್ತೆ ಗ್ರಾಹಕರ ಮಾತಾಗಿದೆ. ಒಟ್ಟಿನಲ್ಲಿ ಬೆಲೆ ದಿನದಿಂದ ದಿನಕ್ಕೆ ಹೆಚ್ಚಳ ಆಗ್ತಾ ಇದೆ, ಜೀವನ ಮಾಡುವುದಕ್ಕೂ ಕಷ್ಟ ಆಗ್ತಾ ಇದೆ. ಹೂವು ಸೇರಿದಂತೆ ದಿನಬಳಕೆ ವಸ್ತುಗಳ ಬೆಲೆ ಸಹ ಏರಿಕೆ ಆಗ್ತಾ ಇದೆ. ಬೇಸಿಗೆ ಇರುವ ಹಿನ್ನೆಲೆ ಮತ್ತೊಂದು ಕಡೆ ವರ್ಷಕ್ಕಿಂತ ವರ್ಷ ಹೆಚ್ಚಾಗ್ತಾ ಇದೆ, ಜೀವನ ಮಾಡುವುದೇ ಕಷ್ಟ ಅಂತ ಹೇಳ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ ಯಾವ ರೀತಿ ಇರುತ್ತೆ ಎಂಬುದನ್ನು ಕಾದು ನೋಡಬೇಕಾಗಿದೆ. ಕ್ಯಾಮ್ರಾ ಪರ್ಸನ್ ಸತ್ಯ ಜೊತೆ ಬಿಂದು ಬೋಸಮ್ಮ, BTV ನ್ಯೂಸ್, ಬೆಂಗಳೂರು.